ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಈ ಚಾರ್ಟ್ ಅನ್ನು ಒಮ್ಮೆ ನೋಡಿ. 2025ರಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ರೆಕಾರ್ಡ್ $90.1 ಬಿಲಿಯನ್ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ಟೈಮ್ನಲ್ಲಿ ಫಾರಿನ್ ಇನ್ವೆಸ್ಟರ್ಸ್ಗಳು ಈಕ್ವಿಟಿ ಮಾರ್ಕೆಟ್ನಿಂದ ರೆಕಾರ್ಡ್ $18.8 ಬಿಲಿಯನ್ ಹಣವನ್ನು ವಾಪಸ್ ತೆಗೆದಿದ್ದಾರೆ. ಇವತ್ತಿನ ವಿಡಿಯೋನಲ್ಲಿ ನಾವು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಗಳು ಎರಡೂ ಇನ್ಫ್ಲೋ ತೋರಿಸ್ತಾ ಇರುವಂಥ 3 ಕಂಪನೀಸ್ಗಳನ್ನು ನೋಡೋಣ. ಜೊತೆಗೆ ಅವುಗಳ ಫಂಡಮೆಂಟಲ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇನ್ಯಾಕೆ ತಡ, ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲ ಕಂಪನಿ RBL ಬ್ಯಾಂಕ್. ಕೇವಲ 3 ತಿಂಗಳಲ್ಲಿ ಇದರ ಶೇರ್ ಹೋಲ್ಡಿಂಗ್ನಲ್ಲಿ ತುಂಬ ಕ್ಲಿಯರ್ ಆದ ಚೇಂಜ್ ಕಾಣಿಸ್ತಾ ಇದೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರ ಹೋಲ್ಡಿಂಗ್ 15.49% ಇಂದ 21.91%ಗೆ ಜಾಸ್ತಿ ಆಗಿದೆ. ಅಂದರೆ 6.42% ಜಂಪ್. ಅದೇ ಸಮಯದಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಕೂಡ ತಮ್ಮ ಸ್ಟೇಕನ್ನು 35.28% ಇಂದ 39.69%ಗೆ ಹೆಚ್ಚು ಮಾಡಿಕೊಂಡಿದ್ದಾರೆ. ಇದು 4.41% ಹೆಚ್ಚು. ಇದು ಶಾರ್ಟ್ ಪೀರಿಯಡ್ನಲ್ಲಿ ಡೊಮೆಸ್ಟಿಕ್ ಮತ್ತು ಫಾರಿನ್ ಇನ್ವೆಸ್ಟರ್ಸ್ ಈ ಕಂಪನಿಗೆ ಸ್ಟ್ರಾಂಗ್ ಆದ ಇಂಟ್ರೆಸ್ಟ್ ಅನ್ನು ತೋರಿಸಿದ್ದಾರೆ ಅನ್ನೋದನ್ನು ಕ್ಲಿಯರ್ ಆಗಿ ಸೂಚಿಸ್ತಾ ಇದೆ. ಈ ಸ್ಟಾಕ್ ಮೇ 2019ರಲ್ಲಿ ತನ್ನ ಆಲ್ ಟೈಮ್ ಹೈನಿಂದ ತುಂಬಾ ಕರೆಕ್ಷನ್ ಕಾಣ್ತು. ಆದರೆ ಜೂನ್ 2022ರಲ್ಲಿ ಬಾಟಮ್ ಫಾರ್ಮ್ ಆದ ನಂತರ ಕ್ರಮೇಣ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಬಂದಿದೆ. ಈಗ ಈ ಸ್ಟಾಕ್ ಒಂದು ಕೀ ರೆಸಿಸ್ಟೆನ್ಸ್ ಲೆವೆಲನ್ನು ಬ್ರೇಕ್ಔಟ್ ಮಾಡಿದೆ. ಹಾಗಾದರೆ ಈ ಚೇಂಜ್ ಏನು ಸಿಗ್ನಲ್ ಕೊಡ್ತಾ ಇದೆ ನೋಡೋಣ. ಈ ಬ್ಯಾಂಕ್ನ ಕೋರ್ ಬಿಸ್ನೆಸ್ ಮಾಡೆಲ್ ಬಂದು 59:41 ರಿಟೇಲ್ ಹೋಲ್ಸೇಲ್ ಮಿಕ್ಸ್ನ ಮೇಲೆ ಬೇಸ್ಡ್ ಆಗಿದೆ. ಇಲ್ಲಿ ರಿಟೇಲ್ ಬ್ಯಾಂಕಿಂಗ್ ಬಿಗ್ಗೆಸ್ಟ್ ರೆವೆನ್ಯೂ ಕಾಂಟ್ರಿಬ್ಯೂಟರ್ ಆಗಿದೆ. ಇದರಲ್ಲಿ ಸೆಕ್ಯೂರ್ಡ್ ಲೋನ್, ಹೌಸಿಂಗ್ ಲೋನ್ ಮತ್ತು ಗೋಲ್ಡ್ ಲೋನ್ಸ್ ಮತ್ತು ಅನ್ಸೆಕ್ಯೂರ್ಡ್ ಪ್ರಾಡಕ್ಟ್ಸ್, ಕ್ರೆಡಿಟ್ ಕಾರ್ಡ್ಸ್ ಮತ್ತು ಮೈಕ್ರೋ ಫೈನಾನ್ಸ್ ಕೂಡ ಸೇರಿದೆ. ಒಟ್ಟು ರೆವೆನ್ಯೂನಲ್ಲಿ 48.5% ರಿಟೇಲ್ನಿಂದ ಬರುತ್ತೆ. ಟ್ರೆಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. Q3 FY26ನಲ್ಲಿ ಸೆಕ್ಯೂರ್ಡ್ ರಿಟೇಲ್ 24% ಪ್ರತಿ ವರ್ಷ ಗ್ರೋತ್ ತೋರಿಸಿದೆ. ಆದರೆ ಅನ್ಸೆಕ್ಯೂರ್ಡ್ ರಿಟೇಲ್ 5% ಕಮ್ಮಿ ಆಗಿದೆ, ರಿಡ್ಯೂಸ್ ಆಗಿದೆ. ಇದು ಬ್ಯಾಂಕ್ನ ಒಂದು ರಿಸ್ಕ್ ರಿಡಕ್ಷನ್ ಸ್ಟ್ರಾಟಜಿ ಫಾಲೋ ಮಾಡ್ತಾ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇದರ ಜೊತೆಗೆ ಟ್ರೆಜರಿ ರೆವಿನ್ಯೂಗೆ 29% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಕಾರ್ಪೊರೇಟ್ ಮತ್ತು ಹೋಲ್ಸೇಲ್ ಬ್ಯಾಂಕಿಂಗ್ ಸುಮಾರು 21.6% ಆ್ಯಡ್ ಮಾಡುತ್ತೆ. ಮತ್ತೆ ಉಳಿದಂಥ ಸೆಗ್ಮೆಂಟ್ನ ಕಾಂಟ್ರಿಬ್ಯೂಷನ್ ಕಂಪ್ಯಾರಿಟಿವ್ಲಿ ಮಾರ್ಜಿನಲ್ ಆಗಿದೆ. ಇನ್ನು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಸೇಲ್ಸ್ CAGR 18% ಮತ್ತು ಪ್ರಾಫಿಟ್ CAGR 85% ಆಗಿದೆ. FY25ನಲ್ಲಿ ರೆವಿನ್ಯೂ 14,041 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಆದರೆ ನೆಟ್ ಪ್ರಾಫಿಟ್ 717 ಕೋಟಿಗೆ ಇಳಿದಿದೆ. FY24ನಲ್ಲಿ ಇದು 1,260 ಕೋಟಿ ಇತ್ತು. ಈ ಪ್ರಾಫಿಟ್ ಡಿಪ್ನ ಪ್ರಮುಖ ಕಾರಣ ಏನು ಅಂದರೆ ಪ್ರೊವಿಷನ್ಸ್ನಲ್ಲಿ 66% ಇಯರ್ ಆನ್ ಇಯರ್ ಜಂಪ್. ಅದು 2,959 ಕೋಟಿಗೆ ಏರಿಕೆ ಆಗಿರೋದು. ಈ ಪ್ರಾಫಿಟ್ ಡಿಪ್ಪನ್ನು ಶಾರ್ಟ್ ಟರ್ಮ್ ನೆಗೆಟಿವ್ ಅಂತ ನೋಡಬಾರ್ದು. ಇದು ಮ್ಯಾನೇಜ್ಮೆಂಟ್ನ ಲಾಂಗ್ ಟರ್ಮ್ ಅಪ್ರೋಚ್ನ ಒಂದು ಭಾಗ. ಅನ್ಸೆಕ್ಯೂರ್ಡ್ ಮತ್ತು ಮೈಕ್ರೋ ಫಿನಾನ್ಸ್ ಲೋನ್ಸ್ನ ಮೇಲೆ ಒನ್ ಟೈಮ್ ಹೆವಿ ಪ್ರೊವಿಷನಿಂಗ್ ತೆಗೆದುಕೊಂಡು FY26 ಆನ್ವರ್ಡ್ಸ್ ಅರ್ನಿಂಗ್ಸ್ ಸ್ಟೆಬಿಲಿಟಿಯನ್ನು ಕಂಡಿದೆ ಮತ್ತು ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್ ಬಿಲ್ಡ್ ಮಾಡೋದು ಬ್ಯಾಂಕ್ನ ಆಬ್ಜೆಕ್ಟಿವ್. ಡಿಸೆಂಬರ್ 2025ರ ಕ್ವಾರ್ಟರ್ನಲ್ಲಿ ಟೋಟಲ್ ಇನ್ಕಮ್ ಕೇವಲ 2.3% ಇಯರ್ ಆನ್ ಇಯರ್ ಏರಿಕೆಯಾಗಿ 4,718 ಕೋಟಿ ಆಗಿದೆ. ಇದರಲ್ಲಿ ಇಂಟ್ರೆಸ್ಟ್ ಇನ್ಕಮ್ 3.7% ಗ್ರೋತ್ ಆಗಿದೆ. ಆದರೆ ಅದರ್ ಇನ್ಕಮ್ ಸ್ವಲ್ಪ 2% ಡಿಕ್ಲೈನ್ ಆಗಿದೆ. ಹೋಲ್ಸೇಲ್ ಸೈಡ್ನಲ್ಲಿ ಕಮರ್ಷಿಯಲ್ ಬ್ಯಾಂಕಿಂಗ್ ಸ್ಟ್ಯಾಂಡ್ ಔಟ್ ಆಗಿದೆ. ಇದು 30% ಪ್ರತಿ ವರ್ಷ ಗ್ರೋ ಆಗ್ತಾ ಇದೆ. ಒಟ್ಟು ಹೋಲ್ಸೇಲ್ ಗ್ರೋತ್ ಬಂದು 21% ಇದ್ರೂ ಕೂಡ ಎಕ್ಸ್ಪೆನ್ಸ್ ಸೈಡನ್ನು ನೋಡಿದ್ರೆ ಪ್ರೆಷರ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಸುಮಾರು 3% ಇಯರ್ ಆನ್ ಇಯರ್ ಏರಿಕೆ ಆಗಿದೆ ಮತ್ತು ಅಪೆಕ್ಸ್ 8% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಎಂಪ್ಲಾಯಿ ಕಾಸ್ಟ್ ಮತ್ತು ಆಪರೇಟಿಂಗ್ ಕಾಸ್ಟ್. ಆದರೆ ನಿಜವಾದ ಟರ್ನ್ ಅರೌಂಡ್ ಬಂದಿದ್ದು ಪ್ರೊವಿಷನ್ಸ್ ಕಡೆಯಿಂದ. ಪ್ರೊವಿಷನ್ಸ್ 46% ಇಯರ್ ಆನ್ ಇಯರ್ ಇಳಿದು 639 ಕೋಟಿ ಆಗಿದೆ. ಯಾಕೆ ಅಂದರೆ ಮೈಕ್ರೋ ಫಿನಾನ್ಸ್ಗೆ ಸಂಬಂಧಿಸಿದಂಥ ಹೆವಿ ಪ್ರೊವಿಷನಿಂಗನ್ನು ಬ್ಯಾಂಕ್ ಕಳೆದ ವರ್ಷವೇ ತೆಗೆದುಕೊಂಡಿತ್ತು. ಈ ಕ್ವಾರ್ಟರ್ನಲ್ಲಿ ಕ್ರೆಡಿಟ್ ಕಾಸ್ಟ್ ನಾರ್ಮಲೈಸ್ ಆಗಿ 0.64%ಗೆ ಬಂದಿದೆ. ಈ ಒಂದು ಫ್ಯಾಕ್ಟರ್ ಅರ್ನಿಂಗ್ಸನ್ನೇ ಫ್ಲಿಪ್ ಮಾಡಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 47 ಕೋಟಿಯಿಂದ 228 ಕೋಟಿಗೆ ಜಂಪ್ ಆಗಿದೆ. ಅಂದರೆ ಆಲ್ಮೋಸ್ಟ್ 4x ಇಯರ್ ಆನ್ ಇಯರ್ ಗ್ರೋತ್. ಇನ್ನು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕಂಪ್ರೆಸ್ ಆಗೋದಕ್ಕೆ, ಕಮ್ಮಿ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದರೆ ಈಲ್ಡ್ ಆನ್ ಅಡ್ವಾನ್ಸಸ್ನಲ್ಲಿ ಶಾರ್ಪ್ ಫಾಲ್ ಬಂದಿದ್ದು. ಈಲ್ಡ್ 115 BPS ಇಯರ್ ಆನ್ ಇಯರ್ ಇಳಿದು 12.13% ಆಗಿದೆ. ಇದು ಕಾಸ್ಟ್ ಆಫ್ ಫಂಡ್ಸ್ನಲ್ಲಿ ಆದಂಥ 48 BPS ಡಿಕ್ಲೈನ್ಗಿಂತ ಹೆಚ್ಚು
ಹೆಚ್ಚು ಸ್ಟೆಪ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಬ್ಯಾಂಕ್ ತನ್ನ ಲೋನ್ ಮಿಕ್ಸನ್ನು ಸೆಕ್ಯೂರ್ಡ್ ರಿಟೇಲ್ ಲೋನ್ನ ಕಡೆಗೆ ಶಿಫ್ಟ್ ಮಾಡಿರೋದು. ಸೆಕ್ಯೂರ್ಡ್ ಅಡ್ವಾನ್ಸಸ್ 24% ಗ್ರೋ ಆಗಿದೆ, ಆದರೆ ಹೈ ಈಲ್ಡ್ ಅನ್ಸೆಕ್ಯೂರ್ಡ್ ರಿಟೇಲ್ 5% ಡಿಕ್ಲೈನ್ ಆಗಿದೆ. ಇನ್ನು ಅಸೆಟ್ ಕ್ವಾಲಿಟಿಯ ಕಡೆ ನೋಡೋದಾದ್ರೆ GNPA ಡಿಕ್ಲೈನ್ ಆಗಿದೆ, ಆದರೆ NNPA ಬಹುತೇಕ ಸ್ಟೇಬಲ್ ಆಗಿ ಉಳ್ಕೊಂಡಿದೆ. ಈ ಇಂಪ್ರೂವ್ಮೆಂಟ್ ಬ್ಯಾಂಕ್ನ ಕ್ಲೀನ್ ಸ್ಲೇಟ್ ಸ್ಟ್ರಾಟಜಿನ ಫಲಿತಾಂಶ. ROA ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕಮ್ಮಿ ಇದೆ. ಇದಕ್ಕೆ ಮುಖ್ಯ ಕಾರಣ ಹೈ ಕ್ರೆಡಿಟ್ ಕಾಸ್ಟ್, ಎಕ್ಸ್ಪೆಷಲಿ ಅನ್ಸೆಕ್ಯೂರ್ಡ್ ಸೆಗ್ಮೆಂಟಲ್ಲಿ. ಇದಲ್ಲದೆ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಕೂಡ ಇಂಡಸ್ಟ್ರಿ ಆವರೇಜ್ 50-60% ಇದೆ, ಅದಕ್ಕಿಂತ ಮೇಲಿದೆ. ಇದು ನಿಯರ್ ಟರ್ಮ್ ಎಫಿಷಿಯನ್ಸಿ ಪ್ರೆಷರ್ ಇದೆ ಅನ್ನೋದನ್ನು ಸೂಚಿಸುತ್ತೆ. ಭವಿಷ್ಯದ ಗ್ರೋತ್ಗೆ ಬಿಗ್ಗೆಸ್ಟ್ ಕ್ಯಾಟಲಿಸ್ಟ್ ಅಂದರೆ ಈ ಎಮಿರೇಟ್ಸ್ NBD ಪ್ರಸ್ತಾಪಿಸಿರುವಂಥ 27,000 ಕೋಟಿಯ ಇನ್ವೆಸ್ಟ್ಮೆಂಟ್. ಈ ಡೀಲ್ ಅಡಿಯಲ್ಲಿ NBD ಬ್ಯಾಂಕ್ನಲ್ಲಿ 60% ಸ್ಟೇಕ್ ಅಕ್ವೈರ್ ಮಾಡಿದ್ದಾರೆ. ಕಾಂಟೆಕ್ಸ್ಟ್ ಕೊಡೋದಾದರೆ ಸೆಪ್ಟೆಂಬರ್ 2025 ವೇಳೆಗೆ ಬ್ಯಾಂಕ್ನ ನೆಟ್ವರ್ತ್ ಕೇವಲ 15,359 ಕೋಟಿ ಇತ್ತು. ಈ ಡೀಲ್ ಆದ ನಂತರ ಅದು ಸುಮಾರು 44,000 ಕೋಟಿಗೆ ಜಂಪ್ ಆಗುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಬ್ಯಾಂಕ್ನ ಈಕ್ವಿಟಿ ಬೇಸ್ ಆಲ್ಮೋಸ್ಟ್ ಟ್ರಿಪಲ್ ಆಗುತ್ತೆ. ಇದರಿಂದ ಈ ಬ್ಯಾಂಕ್ ಭಾರತದಲ್ಲಿ ಬೆಸ್ಟ್ ಕ್ಯಾಪಿಟಲೈಸ್ಡ್ ಮಿಡ್ ಸೈಜ್ಡ್ ಬ್ಯಾಂಕ್ಗಳಲ್ಲಿ ಒಂದಾಗಿ ಪೊಸಿಷನ್ ಆಗ್ತಾ ಇದೆ. ಮುಂದಿನ 2 ಕ್ವಾರ್ಟರ್ನಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ NIM ಮತ್ತು ROA ಸುಮಾರು 10-15 BPS ಇಂಪ್ರೂವ್ ಆಗಬಹುದು ಅಂತ ಎಸ್ಟಿಮೇಟ್ ಇದೆ. ಪಾರ್ಟ್ನರ್ಶಿಪ್ನ ನಂತರ ಬೆಟರ್ ಕ್ರೆಡಿಟ್ ರೇಟಿಂಗ್ಸ್ ಮತ್ತು ಲೋವರ್ ಫಂಡಿಂಗ್ ಕಾಸ್ಟ್ ಸಿಗುವಂಥ ಸಾಧ್ಯತೆ ಇದೆ. ಇದರಿಂದಾಗಿ ಡೆಪಾಸಿಟ್ಸ್ನ ರೀಪ್ರೈಸಿಂಗ್ ಇನ್ನೂ ಫಾಸ್ಟ್ ಆಗ್ಬೋದು. ಮ್ಯಾನೇಜ್ಮೆಂಟ್ FY26ಗೆ 16-17% ಲೋನ್ ಗ್ರೋತ್ ಗೈಡ್ ಮಾಡಿದೆ. FY25ನ ಎಂಡ್ನಲ್ಲಿ ನೆಟ್ ಅಡ್ವಾನ್ಸಸ್ 29,618 ಕೋಟಿ ಇತ್ತು. ಅದನ್ನು ಆಧಾರ ಮಾಡಿಕೊಂಡ್ರೆ FY26ನಲ್ಲಿ ಲೋನ್ ಬುಕ್ ಸುಮಾರು 1.07 ಲಕ್ಷ ಕೋಟಿ ರೀಚ್ ಆಗ್ಬೋದು. ಪ್ರಾಗ್ರೆಸ್ ಈಗಾಗಲೇ ಸ್ಟ್ರಾಂಗ್ ಆಗಿದೆ. Q3 FY26ನ ವೇಳೆಗೆ ಅಡ್ವಾನ್ಸಸ್ 1,03,086 ಕೋಟಿಗೆ ತಲುಪಿದ್ದು, ಇದು 14% ಪ್ರತಿ ವರ್ಷದ ಗ್ರೋತನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಮ್ಯಾನೇಜ್ಮೆಂಟ್ ಇನ್ನು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ಕ್ವಾರ್ಟರ್ಗೆ 10-15 BPS NIM ಇಂಪ್ರೂವ್ಮೆಂಟ್ನ ಟಾರ್ಗೆಟ್ ಮಾಡ್ಕೊಂಡಿದೆ. FY26ನ ಎಂಡ್ಗೆ ಎಕ್ಸಿಟ್ NIM 4.80% ಅಚೀವ್ ಮಾಡೋದು ಮ್ಯಾನೇಜ್ಮೆಂಟ್ನ ಗೋಲ್. ಆದರೆ ರಿಸ್ಕ್ ಸೈಡ್ನಲ್ಲಿ ಕೆಲವು ಕ್ಲಿಯರ್ ರೆಡ್ ಫ್ಲಾಗ್ಸ್ ಕಾಣಿಸ್ತಾ ಇದೆ. ಅಸೆಟ್ ಕ್ವಾಲಿಟಿ ಪ್ರೆಷರ್ ಇನ್ನೂ ಕೂಡ ಸಂಪೂರ್ಣ ನಾರ್ಮಲೈಸ್ ಆಗಿಲ್ಲ. FY25ನಲ್ಲಿ ಫ್ರೆಶ್ ಸ್ಲಿಪೇಜಸ್ FY24ನ 3.5%ನಿಂದ 4.9%ಗೆ ಏರಿಕೆಯಾಗಿದೆ. ಅದೇ ರೀತಿ Q1 FY26ನಲ್ಲಿ ಆನ್ಯುವಲೈಸ್ಡ್ ಸ್ಲಿಪೇಜಸ್ ಇನ್ನೂ ಕೂಡ ಹೈ ಆಗಿ ಉಳ್ಕೊಂಡಿದೆ, ಸುಮಾರು 4.6% ಇದೆ. ಅಂದರೆ ಗ್ರೋತ್ ಸ್ಟೋರಿ ಸ್ಟ್ರಾಂಗ್ ಇದ್ರೂ ಕೂಡ ಅಸೆಟ್ ಕ್ವಾಲಿಟಿ ರಿಸ್ಕ್ ಇನ್ವೆಸ್ಟರ್ಸ್ ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾಗತ್ತೆ. ಡೆಪಾಸಿಟ್ ಮಿಕ್ಸ್ ಕೂಡ ಒಂದು ಕನ್ಸರ್ನ್ ಆಗಿದೆ. CASA ಡೆಪಾಸಿಟ್ ಕೇವಲ 6% ಇಯರ್ ಆನ್ ಇಯರ್ ಗ್ರೋ ಆಗಿದೆ, ಆದರೆ ಟೋಟಲ್ ಡೆಪಾಸಿಟ್ಸ್ 12% ಗ್ರೋ ಆಗಿದೆ. ಇದರಿಂದಾಗಿ Q3 FY26ನಲ್ಲಿ CASA ರೇಷಿಯೋ ರಿಲೇಟಿವ್ಲಿ ಲೋ ಆಗಿ 30.9% ಇದೆ. ಈ ಲೆವೆಲ್ ಇತರೆ ಪ್ರೈವೇಟ್ ಬ್ಯಾಂಕ್ಗಳಿಗೆ ಹೋಲಿಸಿದ್ರೆ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಇದೆ. ಇದರ ಜೊತೆಗೆ ಡೆಪಾಸಿಟರ್ ಕಾನ್ಸಂಟ್ರೇಷನ್ ರಿಸ್ಕ್ ಕೂಡ ಹಾಗೆ ಇದೆ. ಟಾಪ್ 20 ಡೆಪಾಸಿಟರ್ಸ್ ಒಟ್ಟು ಡೆಪಾಸಿಟ್ನ 13.6% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದು ಬ್ಯಾಂಕ್ ಬಲ್ಕ್ ಡೆಪಾಸಿಟರ್ನ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದೆ. ಇದು ಫಂಡಿಂಗ್ ಸ್ಟೆಬಿಲಿಟಿಗೆ ಲಾಂಗ್ ಟರ್ಮ್ ಸ್ಟ್ರಕ್ಚರಲ್ ರಿಸ್ಕ್ ಕೂಡ ಆಗಬಹುದು. ಇದು ನಮ್ಮ ಮೊದಲ ಕಂಪನಿಯ ಬಗ್ಗೆ. ಇದೀಗ ಸೆಕೆಂಡ್ ಕಂಪನಿ ಸೆಜಿಲಿಟಿ. ಕೇವಲ 3 ತಿಂಗಳಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ನ ಹೋಲ್ಡಿಂಗ್ 5.6% ಇಂದ 10.3%ಗೆ ಏರಿಕೆ ಆಗಿದೆ. ಅದೇ ಸಮಯದಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕನ್ನು 14.9% ನಿಂದ 21.4%ಗೆ ಹೆಚ್ಚಿಸಿಕೊಂಡಿದ್ದಾರೆ. IPO ರ್ಯಾಲಿಯ ನಂತರ ಸ್ಟಾಕ್ ಡಿಸೆಂಬರ್ 2024ರಲ್ಲಿ 56 ಆಲ್ ಟೈಮ್ ಹೈ ಮಾಡಿತ್ತು. ಅದಾದ ಮೇಲೆ ಸ್ಟಾಕ್ ಬಹುಪಾಲು ರೇಂಜ್ ಬೌಂಡ್ ಆಗಿದೆ ಮತ್ತು ಈಗ ರೆಸಿಸ್ಟೆನ್ಸ್ ಝೋನ್ನ ಹತ್ರ ಟ್ರೇಡ್ ಆಗ್ತಾ ಇದೆ. ಕಂಪನಿಯ ಬಗ್ಗೆ ನೋಡೋದಾದರೆ, ಸೆಜಿಲಿಟಿ ಒಂದು ಪ್ಯೂರ್ ಪ್ಲೇ ಟೆಕ್ ಎನೇಬಲ್ಡ್ ಸರ್ವಿಸ್ ಪ್ಲೇಯರ್ ಆಗಿದೆ. ಇದು ಎಕ್ಸ್ಕ್ಲೂಸಿವ್ಲಿ US ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಸೇವೆ ಕೊಡುತ್ತೆ. US ಟಾಪ್ 10 ಹೆಲ್ತ್ ಕೇರ್ ಪ್ಲೇಯರ್ಸ್ನಲ್ಲಿ 6 ಸೆಜಿಲಿಟಿ ಕ್ಲೈಂಟ್ಸೇ ಇದ್ದಾರೆ ಮತ್ತು ಇನ್ನೊಂದು ಕ್ಲೈಂಟ್ ಬೋರ್ಡ್ ಪಾತ್ ಅಕ್ವಿಸಿಷನ್ನ ಮೂಲಕ ಸೇರ್ಕೊಂಡಿದೆ. ಕಂಪ್ನಿನಲ್ಲಿ ಕ್ಲೈಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಟಾಪ್ 5 ಕ್ಲೈಂಟ್ಸ್ ಒಟ್ಟು ರೆವೆನ್ಯೂನ 74% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಮತ್ತು ಟಾಪ್ 10 ಕ್ಲೈಂಟ್ ಸೇರಿ 88% ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆದರೆ ಟಾಪ್ 5 ಕ್ಲೈಂಟ್ ಗ್ರೂಪ್ನ ಜೊತೆಗಿರುವಂಥ ಆವರೇಜ್ ರಿಲೇಷನ್ಶಿಪ್ ಟೆನ್ಯೂರ್ 18 ವರ್ಷ ಇದೆ. ಇದು ಬಿಸ್ನೆಸ್ಗೆ ಸ್ಟ್ರಾಂಗ್ ಸ್ಟಿಕ್ನೆಸ್ ಅನ್ನು ಕೊಡ್ತಾ ಇದೆ. ಸೆಜಿಲಿಟಿನ ರೆವೆನ್ಯೂ 2 ಮೇನ್ ಆದಂಥ ವರ್ಟಿಕಲ್ಸ್ನಿಂದ ಬರುತ್ತೆ, ಪ್ಲೇಯರ್ಸ್ ಮತ್ತು ಪ್ರೊವೈಡರ್. ಇದರಲ್ಲಿ ಪ್ಲೇಯರ್ ವರ್ಟಿಕಲ್ ಕಂಪನಿನ ಬ್ಯಾಕ್ ಬೋನ್ ಆಗಿದ್ದು Q2 FY26ನಲ್ಲಿ ಒಟ್ಟು ರೆವೆನ್ಯೂನಲ್ಲಿ 88.5% ಕಾಂಟ್ರಿಬ್ಯೂಟ್ ಮಾಡಿದೆ. ಇದರಲ್ಲಿ ಕ್ಲೇಮ್ಸ್ ಪ್ರೊಸೆಸಿಂಗ್, ಎನ್ರೋಲ್ಮೆಂಟ್, ಬಿಲ್ಲಿಂಗ್
ಹೀಗೆ ಕೋರ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಸೇರಿದೆ. ಪ್ರೊವೈಡರ್ ವರ್ಟಿಕಲ್ ರಿಲೇಟಿವ್ಲಿ ಸ್ಮಾಲ್ ಇದ್ರೂ ಕೂಡ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಇದು ಸುಮಾರು 11.5% ರೆವಿನ್ಯೂವನ್ನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇಲ್ಲಿ ಫೋಕಸ್ ಇರೋದೇ ರೆವಿನ್ಯೂ ಸೈಕಲ್ ಮ್ಯಾನೇಜ್ಮೆಂಟ್ ಮತ್ತು ಪೇಷಂಟ್ ಆಕ್ಸೆಸ್ ಸರ್ವಿಸ್ನ ಮೇಲೆ. ಇದರಲ್ಲಿ ಕೋಡಿಂಗ್, ಬಿಲ್ಲಿಂಗ್, ಸ್ಕೆಡ್ಯೂಲಿಂಗ್ ಸೇರ್ಕೊಂಡಿದೆ. ಇನ್ನು ಫಿನಾನ್ಷಿಯಲ್ಸ್ನ ನೋಡೋದಾದರೆ ಕಳೆದ 2 ವರ್ಷದಲ್ಲಿ ಸೇಲ್ಸ್ CAGR 15% ಆಗಿತ್ತು, ಪ್ರಾಫಿಟ್ CAGR 93% ಆಗಿದೆ. ಇದು ತುಂಬ ಶಾರ್ಪ್ ಗ್ರೋತ್ ಅನ್ನೋದನ್ನು ಕ್ಲಿಯರ್ಲಿ ಸೂಚಿಸ್ತಾ ಇದೆ. ಈ ಗ್ಯಾಪ್ ಬರೋದಕ್ಕೆ ಮೇನ್ ರೀಸನ್ ಏನು? ಇಂಟ್ರೆಸ್ಟ್ ಕಾಸ್ಟ್ ಮತ್ತು ಡಿಪ್ರಿಸಿಯೇಷನ್ ಕಮ್ಮಿ ಆಗಿದ್ದು. ಅದು ಡೈರೆಕ್ಟ್ಲಿ ಮಾರ್ಜಿನ್ನ ಮೇಲೆ ಪಾಸಿಟಿವ್ ಆದಂಥ ಇಂಪ್ಯಾಕ್ಟನ್ನು ಕೊಟ್ಟಿದೆ. ನೆಟ್ ಮಾರ್ಜಿನ್ ಬಂದು 3.4%ಇಂದ 9.6%ಗೆ ಎಕ್ಸ್ಪ್ಯಾಂಡ್ ಆಗಿದೆ. ಇದು ಕ್ಲಿಯರ್ ಆಗಿ ಆಪರೇಟಿಂಗ್ ಲೆವರೇಜ್ ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೆಪ್ಟೆಂಬರ್ 2025 P&L ನಲ್ಲಿ ಸ್ಟ್ರಾಂಗ್ ಟಾಪ್ ಲೈನ್ ಗ್ರೋತ್ನ ಜೊತೆಗೆ ಕ್ಲಿಯರ್ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಕೂಡ ಕಾಣಿಸ್ತಾ ಇದೆ. ಸೇಲ್ಸ್ 25% ಇಯರ್ ಆನ್ ಇಯರ್ ಗ್ರೋ ಆಗಿ 1658 ಕೋಟಿ ಆಗಿದೆ. ಆದರೆ ಎಕ್ಸ್ಪೆನ್ಸಸ್ ಕೇವಲ 21% ಇನ್ಕ್ರೀಸ್ ಆಗಿದೆ. ಇದು ಆಪರೇಟಿಂಗ್ ಲೆವರೇಜ್ ಕ್ಲಿಯರ್ ಸಿಗ್ನಲ್. ಈ ಗ್ರೋತ್ನಲ್ಲಿ ಒಂದು ದೊಡ್ಡ ಭಾಗ ಬ್ರಾಡ್ ಪಾತ್ ಅಕ್ವಿಸಿಷನ್ ಇಂದ ಬಂದಿದೆ. ಒಟ್ಟು ಗ್ರೋತ್ 25% ಇದ್ರೂ ಕೂಡ ಆರ್ಗ್ಯಾನಿಕ್ ಗ್ರೋತ್ 16% ಮಾತ್ರ ಇದೆ. ಎಂಪ್ಲಾಯಿ ಕಾಸ್ಟ್ ಅಬ್ಸಲ್ಯೂಟ್ ಟರ್ಮ್ನಲ್ಲಿ 26% ಇನ್ಕ್ರೀಸ್ ಆಗಿದೆ. ಆದರೆ ಕಾಸ್ಟ್ ಟು ಸೇಲ್ಸ್ ರೇಷಿಯೋ ಕೇವಲ 62 BPS ಏರಿಕೆ ಆಗಿದೆ. ಅಂದರೆ ಕಾಸ್ಟ್ ಸ್ಟ್ರಕ್ಚರ್ ಲಾರ್ಜ್ಲಿ ಸ್ಟೇಬಲ್ ಆಗಿ ಉಳ್ಕೊಂಡಿದೆ ಅಂತ ಅರ್ಥ. ಈ ಎಫಿಷಿಯನ್ಸಿನ ಡೈರೆಕ್ಟ್ ಇಂಪ್ಯಾಕ್ಟ್ ಆಪರೇಟಿಂಗ್ ಪ್ರಾಫಿಟ್ನ ಮೇಲೆ ಬಿದ್ದಿದೆ. ಆಪರೇಟಿಂಗ್ ಪ್ರಾಫಿಟ್ ಬಂದು 38% ಇಯರ್ ಆನ್ ಇಯರ್ ಗ್ರೋ ಆಗಿ 415 ಕೋಟಿ ಆಗಿದೆ. ಆಪರೇಟಿಂಗ್ ಮಾರ್ಜಿನ್ 231 BPS ಇಂಪ್ರೂವ್ ಆಗಿ 25% ತಲುಪಿದೆ. ನಾನ್ ಆಪರೇಟಿಂಗ್ ಸೈಡ್ನಲ್ಲಿ ಅದರ್ ಇನ್ಕಮ್ ಜಂಪ್ ಆಗಿದೆ, ಇಂಟ್ರೆಸ್ಟ್ ಕಾಸ್ಟ್ ಡಿಕ್ಲೈನ್ ಆಗಿದೆ ಮತ್ತು ಡಿಪ್ರಿಸಿಯೇಷನ್ ಸ್ವಲ್ಪ ಕಮ್ಮಿ ಆಗಿದೆ. ಇದರ ಪರಿಣಾಮವಾಗಿ ನೆಟ್ ಪ್ರಾಫಿಟ್ 115% ಪ್ರತಿ ವರ್ಷ ಇಯರ್ ಆನ್ ಇಯರ್ ಸರ್ಜ್ ಆಗಿ 251 ಕೋಟಿ ಆಗಿದೆ. NPM 15.1%ಗೆ ತಲುಪಿದೆ. ಇದು 631 BPS ಎಕ್ಸ್ಪ್ಯಾನ್ಷನ್ ರಿಫ್ಲೆಕ್ಟ್ ಮಾಡ್ತಾ ಇದೆ. ಗ್ರೋತ್ ಔಟ್ಲುಕ್ನ ಬಗ್ಗೆ ನೋಡೋದಾದ್ರೆ ಗ್ಲೋಬಲ್ ಹೆಲ್ತ್ ಕೇರ್ ಔಟ್ಸೋರ್ಸಿಂಗ್ ಸ್ಪೆಂಡ್ ಸುಮಾರು 3.8 ಲಕ್ಷ ಕೋಟಿ ಇದೆ. ಇದರಲ್ಲಿ ಪ್ಲೇಯರ್ ಸೈಡ್ ಪೆನಿಟ್ರೇಷನ್ ಸುಮಾರು 22ರಿಂದ 24% ಮತ್ತು ಪ್ರೊವೈಡರ್ ಸೈಡ್ ಪೆನಿಟ್ರೇಷನ್ ಬಂದು ಸುಮಾರು ಒಂದು 20% ಇದೆ. 2028ರ ವೇಳೆಗೆ ಪ್ಲೇಯರ್ ಔಟ್ಸೋರ್ಸ್ಡ್ ಆಪರೇಷನ್ ಸುಮಾರು 7% CAGR ನಲ್ಲಿ ಗ್ರೋ ಆಗ್ತಾ ಇದೆ ಅಂತ ಎಸ್ಟಿಮೇಟ್ ಮಾಡಲಾಗಿದೆ. ಅದೇ ಸಮಯದಲ್ಲಿ ಪ್ರೊವೈಡರ್ ಸೈಡ್ ಇನ್ನೂ ಕೂಡ ಫಾಸ್ಟರ್ ಆಗಿದೆ. 12ರಿಂದ 13% CAGR ನಲ್ಲಿ ಗ್ರೋ ಆಗ್ತಾ ಇದೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಇದು ಪ್ರೊವೈಡರ್ ಸೆಗ್ಮೆಂಟ್ನಲ್ಲಿ ಗ್ರೋತ್ ಹೆಚ್ಚು ಅನ್ನೋದನ್ನ ಕ್ಲಿಯರ್ಲಿ ಹೈಲೈಟ್ ಮಾಡ್ತಾ ಇದೆ. ಕಂಪನಿ ತನ್ನ FY26 ಕಾನ್ಸ್ಟೆಂಟ್ ಕರೆನ್ಸಿ ರೆವಿನ್ಯೂ ಗ್ರೋತ್ ಗೈಡೆನ್ಸ್ ಅನ್ನ 21%ಗೆ ರೈಸ್ ಮಾಡಿದೆ. ಅದರ ಜೊತೆಗೆ ಅಡ್ಜಸ್ಟೆಡ್ ಎಬಿಟಾ ಮಾರ್ಜಿನ್ ಅನ್ನ 25% ನಲ್ಲಿ ಮೇಂಟೈನ್ ಮಾಡುವಂತ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದೆ. FY25 ನಲ್ಲಿ ರೆವಿನ್ಯೂ ಬಂದು $658 ಮಿಲಿಯನ್ ಇತ್ತು. ಅದಕ್ಕೆ 21% ಗ್ರೋತ್ ಅಪ್ಲೈ ಮಾಡಿದ್ರೆ FY26ನ ರೆವಿನ್ಯೂ ಸುಮಾರು $796 ಮಿಲಿಯನ್ ಆಗುತ್ತೆ. ಅಂದರೆ ಇನ್ಕ್ರಿಮೆಂಟಲ್ ಆಗಿ ಸುಮಾರು $138 ಮಿಲಿಯನ್ ಆ್ಯಡ್ ಆಗ್ತಾ ಇದೆ. ಇನ್ನು ಅದನ್ನೇ ರೂಪಾಯಿ ಟರ್ಮ್ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 1200 ಕೋಟಿ ಅಡಿಷನಲ್ ಆ್ಯನ್ಯುವಲ್ ರೆವಿನ್ಯೂಗೆ ಈಕ್ವಲೆಂಟ್ ಆಗಿದೆ. ಇದು ಆಲ್ಮೋಸ್ಟ್ ಒಂದು ಫುಲ್ ಕ್ವಾರ್ಟರ್ ರೆವಿನ್ಯೂನ 70ರಿಂದ 80%ಗೆ ಸಮ. ಅದೇ ಸಮಯದಲ್ಲಿ ಕ್ಲೈಂಟ್ ಬೇಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ಆಕ್ಟಿವ್ ಕ್ಲೈಂಟ್ ಗ್ರೂಪ್ಸ್ FY24ನಲ್ಲಿ 44 ಇದ್ದಿದ್ದು H1 FY26ನ ವೇಳೆಗೆ 82ಕ್ಕೆ ಇನ್ಕ್ರೀಸ್ ಆಗಿದೆ. ಕ್ಲೈಂಟ್ ಕಾನ್ಸಂಟ್ರೇಷನ್ ಕೂಡ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಇದೆ. ಟಾಪ್ 3 ಕ್ಲೈಂಟ್ಸ್ನ ಶೇರ್ 68%ಇಂದ 63%ಗೆ ರೆಡ್ಯೂಸ್ ಆಗಿದೆ. ಅಂದರೆ ಗ್ರೋತ್ ಮಾತ್ರ ಅಲ್ಲ, ರೆವಿನ್ಯೂ ಡೈವರ್ಸಿಫಿಕೇಶನ್ ಕೂಡ ಸ್ಲೋಲಿ ಬಟ್ ಸ್ಟಡಿಲಿ ಇಂಪ್ರೂವ್ ಆಗ್ತಾ ಇದೆ ಅಂತ. ಆದರೆ ರಿಸ್ಕ್ ಕೂಡ ಹಾಗೆ ಇದೆ. ಕಂಪ್ನಿ ತನ್ನ ಎಫರ್ಟ್ ಬೇಸ್ಡ್ ಮಾಡೆಲ್ನಿಂದ AI ಮತ್ತು ಆಟೋಮೇಷನ್ ಲೆಡ್ ಸೊಲ್ಯೂಷನ್ಸ್ನ ಕಡೆಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ರೆವಿನ್ಯೂ ಪರ್ ಟ್ರಾನ್ಸಾಕ್ಷನ್ ನ್ಯಾಚುರಲಿ ಕಮ್ಮಿ ಆಗುತ್ತೆ. ಈ ಚೇಂಜ್ನ ಇಂಪ್ಯಾಕ್ಟ್ ಈಗ ಸುಮಾರು 1.5ರಿಂದ 2% ಇದೆ. ಮುಂದಿನ 2ರಿಂದ 3 ವರ್ಷದಲ್ಲಿ ಇದು 4ರಿಂದ 5%ಗೆ ಏರಿಕೆ ಆಗುತ್ತೆ. ಬ್ರಾಡ್ ಪಾತ್ ಅಕ್ವಿಸಿಷನ್ನ ಕಾರಣದಿಂದಾಗಿ ಸೀಸನಾಲಿಟಿ ಕೂಡ ಒಂದು ಫ್ಯಾಕ್ಟರ್ ಆಗಿದೆ. ಸಾಮಾನ್ಯವಾಗಿ Q3 ಸ್ಟ್ರಾಂಗ್ ಆಗಿರುತ್ತೆ, ಆದರೆ Q4ನಲ್ಲಿ ರೆವಿನ್ಯೂ ಶಾರ್ಪ್ ಆಗಿ ಡ್ರಾಪ್ ಆಗುತ್ತೆ. ಇದರಿಂದಾಗಿ ಕ್ವಾರ್ಟರ್ಲಿ ವೊಲಾಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇದರ ಜೊತೆಗೆ ಬ್ರಾಡ್ ಪಾತ್ ಮಾರ್ಜಿನ್ಸ್ ಸಿಜಿಲಿಟಿ ಮಾರ್ಜಿನ್ಸ್ಗಿಂತ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಇದೆ. ಇದು ನಿಯರ್ ಟರ್ಮ್ನಲ್ಲಿ ಎಬಿಟಾ ಮಾರ್ಜಿನ್ ಅನ್ನು ಸುಮಾರು 120ರಿಂದ 150 BPS ಡೈಲ್ಯೂಟ್ ಮಾಡಬಹುದು. ಕ್ಲೈಂಟ್ ಕಾನ್ಸಂಟ್ರೇಷನ್ ಇನ್ನೂ ಕೂಡ ಹೈ ಆಗಿ ಉಳ್ಕೊಂಡಿದೆ. ಟಾಪ್ 3 ಕ್ಲೈಂಟ್ಸ್ ಒಟ್ಟು ರೆವಿನ್ಯೂನ 63% ಮತ್ತು ಟಾಪ್ 10 ಕ್ಲೈಂಟ್ಸ್ ಸೇರಿ 88% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಲಾರ್ಜ್ ಕ್ಲೈಂಟ್ ಕಾನ್ಸಂಟ್ರೇಷನ್, ಇನ್ಸೋರ್ಸಿಂಗ್ ಅಥವಾ ವೆಂಡರ್ ಚೇಂಜ್ ಆದರೆ ಕಂಪನಿನ ಗ್ರೋತ್ಗೆ ಒಂದು ಸಡನ್ ಆದ ಗ್ರೋತ್ ಶಾಕ್ ಬರಬಹುದು. ಆ ರಿಸ್ಕ್ ಕೂಡ ಇದೆ. ಸೊ ಇದು ನಮ್ಮ 2ನೇ ಕಂಪ್ನಿಯ ಬಗ್ಗೆ. ಈಗ ನಮ್ಮ ಫೈನಲ್ ಕಂಪನಿ ಸ್ವಿಗ್ಗಿ. ಮಾರ್ಚ್ 2025ರಿಂದ ಡಿಸೆಂಬರ್ 2025ರ ನಡುವಿನ ಶೇರ್ ಹೋಲ್ಡಿಂಗ್ ಡೇಟಾನ ನೋಡಿದ್ರೆ
ಮಂತ್ ಆನ್ ಮಂತ್ ಚೇಂಜಸ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ನ ಸ್ಟೇಕ್ 4.9%ನಿಂದ 16.1%ಗೆ ಏರಿಕೆ ಆಗಿದೆ. ಅದೇ ಡೊಮೆಸ್ಟಿಕ್ ಹೋಲ್ಡಿಂಗ್ 9.3ರಿಂದ 22.5ಕ್ಕೆ ಜಂಪ್ ಆಗಿದೆ. ಸ್ಟಾಕ್ ಡಿಸೆಂಬರ್ 2024ರಲ್ಲಿ ಆಲ್ ಟೈಮ್ ಹೈ ತಲುಪಿತ್ತು. ಅದರ ಮೇಲೆ ಪ್ರೈಸ್ ವೀಕ್ ಟ್ರೆಂಡ್ ಅನ್ನು ಫಾಲೋ ಮಾಡ್ತಾ ಇದೆ. ಇದೀಗ ಮೇ 2025ರ ಆಲ್ ಟೈಮ್ ಲೋ ಲೆವೆಲ್ನ ಸುತ್ತ ಟ್ರೇಡ್ ಆಗ್ತಾ ಇದೆ. ಬಿಸ್ನೆಸ್ ಗ್ರೋತ್ ಅನ್ನು ನೋಡಿದ್ರೆ ಕಳೆದ 3 ವರ್ಷಗಳಲ್ಲಿ ಸೇಲ್ಸ್ CAGR 39%ನಲ್ಲಿ ಗ್ರೋ ಆಗಿದೆ. ಆದರೆ ಪ್ರಾಫಿಟ್ CAGR ಕೇವಲ 4% ಏರಿಕೆ ಆಗಿದೆ. ಕಂಪನಿ ಇನ್ನೂ ಕೂಡ ಲಾಸ್ ಮೇಕಿಂಗ್ನಲ್ಲಿದೆ. ಆದರೆ ಪಾಸಿಟಿವ್ ಟ್ರೆಂಡ್ ಏನು ಅಂದರೆ ಲಾಸ್ ಟು ರೆವಿನ್ಯೂ ರೇಷಿಯೋ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಇದೆ. ಸ್ವಿಗ್ಗಿ ಒಂದು ಕನ್ಸ್ಯೂಮರ್ ಫಸ್ಟ್ ಟೆಕ್ ಪ್ಲಾಟ್ಫಾರ್ಮ್. ಒಂದು ಸಿಂಗಲ್ ಆ್ಯಪ್ನ ಮೂಲಕ ಫುಡ್ ಡೆಲಿವರಿ ಮಾಡುತ್ತೆ. ಕ್ವಿಕ್ ಕಾಮರ್ಸ್ ಇದೆ. ಹೈಪರ್ ಲೋಕಲ್ ಸರ್ವಿಸಸ್ನ ಆಫರ್ ಮಾಡುತ್ತೆ. ಬಿಸ್ನೆಸ್ ಮಿಕ್ಸ್ ಸ್ಪಷ್ಟವಾಗಿ ಇವಾಲ್ವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಫುಡ್ ಡೆಲಿವರಿ ಹಿಸ್ಟಾರಿಕಲ್ ಕೋರ್ ಸೆಗ್ಮೆಂಟ್ ಅದು. H1FY25ನಲ್ಲಿ ರೆವಿನ್ಯೂನ 45% ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಆದರೆ H1FY26ನಲ್ಲಿ 35%ಗೆ ಇಳಿಕೆ ಆಗಿದೆ. ಈ ಫೋಕಸ್ ಆರ್ಡರ್ ಗ್ರೋತ್ನ ಮೇಲೆ ಮಾತ್ರ ಅಲ್ಲ, ಹೈಯರ್ ಟೇಕ್ ರೇಟ್ಸ್, ಆ್ಯಡ್ ರೆವಿನ್ಯೂ ಮತ್ತು ಪ್ರೀಮಿಯಂ ಆಫರಿಂಗ್ಸ್ನ ಮೇಲೂ ಕೂಡ ಇದೆ. ಸಪ್ಲೈ ಚೈನ್ ಮತ್ತು ಡಿಸ್ಟ್ರಿಬ್ಯೂಷನ್ H1FY26ನಲ್ಲಿ ಬಿಗ್ಗೆಸ್ಟ್ ರೆವಿನ್ಯೂ ಕಾಂಟ್ರಿಬ್ಯೂಟರ್ ಆಗಿದ್ದು ಶೇರ್ ಬಂದು 46% ಇತ್ತು. ಈ ಸೆಗ್ಮೆಂಟ್ ಟಾಪ್ ಲೈನ್ ಬೂಸ್ಟ್ ಮಾಡ್ತಾ ಇದೆ. ಆದರೆ ಮಾರ್ಜಿನ್ಸ್ ತಿನ್ ಇರ್ತವೆ, ಟ್ರೇಡಿಂಗ್ ಹೆವಿ ನೇಚರ್ನ ಕಾರಣದಿಂದಾಗಿ. ಕ್ವಿಕ್ ಕಾಮರ್ಸ್ ಕೂಡ ಫಾಸ್ಟ್ ಗ್ರೋಯಿಂಗ್ ವರ್ಟಿಕಲ್ ಆಗಿದೆ. ರೆವಿನ್ಯೂ ಶೇರ್ ಬಂದು H1FY25ನಲ್ಲಿ 12%ನಿಂದ H1FY26ನಲ್ಲಿ 17%ಗೆ ಏರಿಕೆ ಆಗಿದೆ. ಆದರೆ ಈ ಸೆಗ್ಮೆಂಟ್ನಲ್ಲಿ ಪ್ರಾಫಿಟಬಿಲಿಟಿ ಪ್ರೆಷರ್ ಹೆಚ್ಚು. ಲಾಸಸ್ ಇಯರ್ ಆನ್ ಇಯರ್ ವೈಡನ್ ಆಗ್ತಾ ಇದೆ. ಎಬಿಡಾ ರೆವಿನ್ಯೂ ಬಂದು -69%ಇಂದ -86% ಆಗಿದೆ. ಔಟ್ ಆಫ್ ಹೋಮ್ ಅಂದರೆ ಡೈನೌಟ್, ಇವೆಂಟ್ಸ್ ಮತ್ತು ಪ್ಲಾಟ್ಫಾರ್ಮ್ ಇನೋವೇಷನ್ಸ್ ಇನ್ನೂ ಕೂಡ ಸ್ಮಾಲ್ ಕಾಂಟ್ರಿಬ್ಯೂಟ್. ಇನ್ನು ಸೆಪ್ಟೆಂಬರ್ 2025ರಲ್ಲಿ ಸೇಲ್ಸ್ ಬಂದು 54% ಇಯರ್ ಆನ್ ಇಯರ್ ಗ್ರೋ ಆಗಿ 5,561 ಕೋಟಿ ತಲುಪಿದೆ. ಗ್ರೋ ಡ್ರೈವರ್ ಸ್ಪಷ್ಟವಾಗಿದ್ದಾರೆ. ಬೋಲ್ಟ್ ಈಗ ಫುಡ್ ಆರ್ಡರ್ಸ್ನ 10% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆರ್ಡರ್ ಫ್ರೀಕ್ವೆನ್ಸಿ ಹೆಚ್ಚಾಗಿದೆ. ಸಪ್ಲೈ ಚೈನ್ ಮತ್ತು ಡಿಸ್ಟ್ರಿಬ್ಯೂಷನ್ ರೆವಿನ್ಯೂ 76% ಇಯರ್ ಆನ್ ಇಯರ್ ಜಂಪ್ ಆಗಿ 2,560 ಕೋಟಿಗೆ ತಲುಪಿದೆ. ಕ್ವಿಕ್ ಕಾಮರ್ಸ್ ಇದು ಕೂಡ ಮೇಜರ್ ಗ್ರೋತ್ ಇಂಜಿನ್ ಆಗಿದೆ. GOV 108% ಇಯರ್ ಆನ್ ಇಯರ್ ಗ್ರೋತಲ್ಲಿದೆ. ಆದರೆ ಎಕ್ಸ್ಪೆನ್ಸಸ್ ಕೂಡ ಹೆಚ್ಚೇ ಆಗಿದೆ, 53% ಹೆಚ್ಚಾಗಿದೆ. Q2 FY26ನಲ್ಲಿ ಕಾಸ್ಟ್ ಪ್ರೆಷರ್ ಹೆವಿ ಇತ್ತು. ಅಡ್ವರ್ಟೈಸಿಂಗ್ 93% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಸ್ಟಾಕ್ ಇನ್ ಟ್ರೇಡ್ ಪರ್ಚೇಸಸ್ 68%, ಡೆಲಿವರಿ ಕಾಸ್ಟ್ 30%. ಇದೆಲ್ಲದರ ಫಲವಾಗಿ ಆಪರೇಟಿಂಗ್ ಲಾಸ್ -554 ಕೋಟಿಯಿಂದ -799 ಕೋಟಿಗೆ ವೈಡನ್ ಆಗಿದೆ, ಹೆಚ್ಚಾಗಿದೆ. OPM ತಗ್ಗಿ -14.4%, ಆದರೆ ನೆಗೆಟಿವ್ ಆಗಿ ಉಳ್ಕೊಂಡಿದೆ. ನಾನ್ ಆಪರೇಟಿಂಗ್ ಸೈಡ್ನಲ್ಲೂ ಕೂಡ ಪ್ರೆಷರ್ ಇದ್ದು ನೆಟ್ ಲಾಸ್ 74% ಇಯರ್ ಆನ್ ಇಯರ್ ಹೆಚ್ಚಾಗಿ -1,092 ಕೋಟಿ ಆಗಿದೆ. ಸ್ವಿಗ್ಗಿ ರೀಸೆಂಟ್ ಗ್ರೋತ್ ಹೆಚ್ಚು MTU ನ್ಯೂ ಯೂಸರ್ಸ್ನಿಂದ ಡ್ರೈವ್ ಆಗ್ತಾ ಇದೆ. ಆದರೆ ಆರ್ಡರ್ ಫ್ರೀಕ್ವೆನ್ಸಿ ಟ್ರೆಂಡ್ ಡಿಕ್ಲೈನ್ ಆಗ್ತಾ ಇದೆ. ಫುಡ್ ಡೆಲಿವರಿ ಮ್ಯಾಟ್ರಿಕ್ಸ್ ಅನ್ನು ನೋಡೋದಾದ್ರೆ ಪಿಕ್ಚರ್ ಚೇಂಜ್ ಆಗಿದೆ. ಇಲ್ಲಿ ಝೊಮ್ಯಾಟೊ ಇನ್ನೂ ಕೂಡ ಕ್ಲಿಯರ್ ಲೀಡರ್ ಆಗಿ ಉಳ್ಕೊಂಡಿದೆ. ಝೊಮ್ಯಾಟೊ ಈಗಷ್ಟೇ ಸ್ಟ್ರಿಕ್ಟರ್ ನೆಟ್ ಆರ್ಡರ್ ವ್ಯಾಲ್ಯೂ ಮ್ಯಾಟ್ರಿಕ್ ಗ್ರಾಸ್ ಮೈನಸ್ ಡಿಸ್ಕೌಂಟ್ಸ್ ರಿಪೋರ್ಟ್ ಮಾಡಿದ್ರು ಕೂಡ ಝೊಮ್ಯಾಟೊನ ಆರ್ಡರ್ ವ್ಯಾಲ್ಯೂ ಸ್ವಿಗ್ಗಿ GOVಗಿಂತ ಇನ್ನೂ ಕೂಡ ಹೆಚ್ಚಾಗಿದೆ. ಝೊಮ್ಯಾಟೊ ಸ್ಟ್ರಾಂಗರ್ ಯೂನಿಟ್ ಎಕನಾಮಿಕ್ಸ್ನ ಮೇಲೆ ನಿಂತಿದೆ. ಹೈಯರ್ ಕಾಂಟ್ರಿಬ್ಯೂಷನ್ ಮತ್ತು ಬೆಟರ್ ಎಬಿಡಾ ಮಾರ್ಜಿನ್ಸ್ನ ಜೊತೆಗೆ ಪಾಸಿಟಿವ್ ಪಾಯಿಂಟ್ ಸ್ವಿಗ್ಗಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಆದರೆ ಮೇನ್ ಡಿಫ್ರೆನ್ಸ್ ಇರೋದು ಪ್ರಾಫಿಟಬಿಲಿಟಿನಲ್ಲಿ. ಬ್ಲಿಂಕಿಟ್ಗೆ ಪಾಸಿಟಿವ್ ಕಾಂಟ್ರಿಬ್ಯೂಟರ್ ಮಾರ್ಜಿನ್ ಇದೆ ಮತ್ತು ಎಬಿಡಾ ಬ್ರೇಕ್ ಇವನ್ಗೆ ಸಮೀಪದಲ್ಲಿದೆ. ಆದರೆ ಇನ್ಸ್ಟಾಮಾರ್ಟ್ ಇನ್ನೂ ಕೂಡ ಲಾಸ್ ಮೇಕಿಂಗ್ನಲ್ಲಿದೆ, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮಾರ್ಕೆಟಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಕಾರಣದಿಂದಾಗಿ. ಆದರೆ ಈ ಪಿಕ್ಚರ್ ಸಂಪೂರ್ಣವಾಗಿ ನೆಗೆಟಿವ್ ಅಲ್ಲ. ಸ್ವಿಗ್ಗಿ ಕಂಪನಿ ಲಾಸಸ್ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ಸ್ ಮತ್ತು ಆ್ಯಡ್ ಎಕ್ಸ್ಪೆನ್ಸಸ್ನಿಂದ ಡ್ರೈವ್ ಆಗಿದೆ. ಟೈಮ್ನ ಜೊತೆಗೆ ಇದನ್ನು ನೀವು ಮಾನಿಟರ್ ಮಾಡಬೇಕು. ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಫುಡ್ ಡೆಲಿವರಿನಲ್ಲಿ ಸ್ವಿಗ್ಗಿನ ಕರೆಂಟ್ MTUS ಕಂಪನಿನ ಟೋಟಲ್ ಎವರ್ ಟ್ರಾನ್ಸಾಕ್ಟೆಡ್ ಯೂಸರ್ ಬೇಸ್ನ 13% ಮಾತ್ರ ಇದೆ. ಇದು ಹೆಚ್ಚಿನ ಗ್ರೋತ್ ಪೊಟೆನ್ಷಿಯಲ್ ಸಿಗ್ನಲ್ ಮಾಡ್ತಾ ಇದೆ. ಮ್ಯಾನೇಜ್ಮೆಂಟ್ 18ರಿಂದ 20% GOV ಗ್ರೋತ್ ಗೈಡೆನ್ಸ್ನ ಮೇಂಟೈನ್ ಮಾಡಿದೆ ಮತ್ತು ಸ್ಟೆಡಿ ಸ್ಟೇಟ್ ಅಡ್ಜಸ್ಟೆಡ್ ಎಬಿಡಾ ಮಾರ್ಜಿನ್ 5% ಆಫ್ GOV ಟಾರ್ಗೆಟ್ ಮಾಡಿದೆ. ಕ್ವಿಕ್ ಕಾಮರ್ಸ್ನಲ್ಲಿ ಟಾರ್ಗೆಟ್ ನೆಟ್ವರ್ಕ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಬ್ರೇಕ್ ಇವನ್ ಜೂನ್ 2026 ಕ್ವಾರ್ಟರ್ನಲ್ಲಿ ಅಚೀವ್ ಮಾಡಬಹುದು. ಇಲ್ಲಿ ಯೂನಿಟ್ ಎಕನಾಮಿಕ್ಸ್ ಕ್ಲಿಯರ್ ಆಗಿದೆ. ಬ್ರೇಕ್ ಇವನ್ಗೆ 800ರಿಂದ 1,000 ಆರ್ಡರ್ಸ್ ಪರ್ ಡೇ ಸ್ಟೋರ್ಸ್ 6ರಿಂದ 12 ತಿಂಗಳಲ್ಲಿ ಮೆಚೂರ್ ಆಗುತ್ತೆ. ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಆಲ್ಮೋಸ್ಟ್ ಡಬಲ್ ಸ್ಕೇಲ್ ಆಗ್ಬೋದು ವಿದೌಟ್ ಆ್ಯಡಿಂಗ್ ಮೆನಿ ನ್ಯೂ ಸ್ಟೋರ್ಸ್. ಕಂಪನಿ ನಿಯರ್ಲಿ 10,000 ಕೋಟಿಯ QIP ಮೂಲಕ ರೇಸ್ ಮಾಡಿದೆ ಮತ್ತು ರ್ಯಾಪಿಡೋ ಸ್ಟೇಕ್ ಡೈವರ್ಸ್ಮೆಂಟ್ ಮೂಲಕ ಅಡಿಷನಲ್ 2,400 ಕೋಟಿ ಅರ್ನ್ ಮಾಡಿದೆ. ಆದರೆ ರಿಸ್ಕ್ ಕೂಡ ಹಾಗೆ ಇದೆ. ಬಿಗ್ಗೆಸ್ಟ್ ಇಮಿಡಿಯೇಟ್ ರಿಸ್ಕ್ ಅಂದರೆ
ಇನ್ಸ್ಟಾಮಾರ್ಟ್ ಇದು ಸ್ವಿಗ್ಗಿನ ಲಾಸ್ ಮೇಕಿಂಗ್ ಗ್ರೋತ್ ಎಂಜಿನ್. ಕಾಂಪಿಟೇಟರ್ ಬ್ಲಿಂಕಿಟ್ ಪಾಸಿಟಿವ್ ಕಾಂಟ್ರಿಬ್ಯೂಟರ್ ಮಾರ್ಜಿನ್ +4.6% ಅಚೀವ್ ಮಾಡಿದೆ. ಆದರೆ ಇನ್ಸ್ಟಾಮಾರ್ಟ್ ಇನ್ನೂ ಕೂಡ ಡೀಪ್ ಲಾಸಸ್ನಲ್ಲಿ ಎಬಿಡಾ ಮಾರ್ಜಿನ್ -12.1% ಮತ್ತು ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಬಂದು -2.6%. ಕಾಂಪಿಟೇಟಿವ್ ಪ್ರೆಷರ್ ಕೂಡ ಹೈ ಆಗಿದೆ. ಬ್ಲಿಂಕಿಟ್ ಮತ್ತು ಝೆಪ್ಟೋ ಅಗ್ರೆಸಿವ್ಲಿ ಸ್ಕೇಲ್ ಆಗ್ತಾ ಇದೆ. Q2 FY26 ನಲ್ಲಿ ಬ್ಲಿಂಕಿಟ್ ಜಿಒವಿ ಬಂದು 11,679 ಕೋಟಿ, ಇನ್ಸ್ಟಾಮಾರ್ಟ್ನದ್ದು 7,022 ಕೋಟಿ ಮತ್ತು ಗ್ರೋತ್ ಕೂಡ ಫಾಸ್ಟರ್ ಆಗಿತ್ತು. 137% ಬ್ಲಿಂಕಿಟ್ನದ್ದು, 108% ಇನ್ಸ್ಟಾಮಾರ್ಟ್ನದ್ದು. ಈ ಗ್ಯಾಪ್ ಇನ್ನಷ್ಟು ವೈಡನ್ ಆದರೆ ಸ್ವಿಗ್ಗಿನ ನೆಟ್ವರ್ಕ್ ಎಫೆಕ್ಟ್ ಲಾಸ್ ಮತ್ತು ಮಾರ್ಕೆಟ್ ಶೇರ್ ಇನ್ನಷ್ಟು ರಿಸ್ಕ್ಗೆ ಹೋಗಬಹುದು. ಇದು ನಮ್ಮ ಮೂರನೇ ಕಂಪ್ನಿಯ ಬಗ್ಗೆ. ಈಗ ನಾವು ಈ ವಿಡಿಯೋದ ಎಂಡಿಗೆ ಬಂದಿದ್ದೀವಿ. ನೀವು ಯಾವ ಕಂಪ್ನಿನ ಪಿಕ್ ಮಾಡ್ತೀರಿ ಕಮೆಂಟ್ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.